ನಾವು ತುಂಬಾ ಸಲ ಯೂಟ್ಯೂಬ್ ನಲ್ಲಿ ಬೆಸ್ಟ್ ಕನ್ನಡ ಮೂವೀಸ್ ಅಂತ ಸರ್ಚ್ ಮಾಡ್ತೀವಿ, ಆದ್ರೆ ತಿಕಾತಲೆ ಇಲ್ಲೇ ಇರೋ ಮೂವೀಸ್ ಸಿಗ್ತವೆ, ಟೈಮ್ ವೇಸ್ಟ್ ಆಗುತ್ತೆ. ಇವತ್ತಿನ ಈ ಮೂವೀಸ್ ರೆಕಮೆಂಡೇಶನ್ ಫ್ರೀ ಆಗಿ ನಿಮಗೆ ಯೂಟ್ಯೂಬ್ ನಲ್ಲಿ ಮೂವಿ ನೋಡಕ್ ಸಿಗುತ್ತೆ. ನಂಬರ್ 5 ಮೇಲೆ ಆಪರೇಷನ್ ಅಲಮೇಲಮ್ಮ. ಈ ಮೂವಿಯ ಪ್ಲಸ್ ಪಾಯಿಂಟ್ ಏನಂದ್ರೆ ರಿಷಿ ಅವರ ಆಕ್ಟಿಂಗ್ ಮತ್ತೆ ಫಾಸ್ಟ್ ಪೇಸ್ಡ್ ಸ್ಕ್ರೀನ್ ಪ್ಲೇ. ನಂಬರ್ 4 ಮೇಲೆ ಹರೀಶದ ವರ್ಗ. ನಿಮ್ಗೆ ಏನಾದ್ರೂ ಸ್ವಲ್ಪ ಡಾರ್ಕ್ ಮತ್ತೆ ಅಡಲ್ಟ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಅಂದ್ರೆ ಹರೀಶದ ವರ್ಗ ಮೂವಿ ಮಿಸ್ ಮಾಡಬೇಡಿ. 3 ಮೇಲೆ ಗುಲ್ಟೋ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಬಂದಿರೋ ಬೆಸ್ಟ್ ಮೂವಿ ಅಂದ್ರೆ ಅದು ಗುಲ್ಟು ಮೂವಿ. ನಂಬರ್ 2 ಮೇಲೆ ಬೆಲ್ ಬಾಟಮ್. ರಿಷಬ್ ಶೆಟ್ಟಿ ಆಸ್ ಡಿಟೆಕ್ಟಿವ್ ದಿವಾಕರ್. 1980s ಬ್ಯಾಕ್ ಗ್ರೌಂಡ್ ನಲ್ಲಿ ನಡೆಯುವ ಈ ಡಿಟೆಕ್ಟಿವ್ ಥ್ರಿಲ್ಲರ್ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಂಬರ್ 1 ಮೇಲೆ ಕವಲುದಾರಿ. ಹೇಮಂತ್ ರಾವ್ ಡೈರೆಕ್ಷನ್ ಅಲ್ಲಿ ಬಂದಿರೋ ಈ ಮೂವಿ ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬಹುದು. 1970s ನಲ್ಲಿ ನಡೆದಿರೋ ಒಂದು ಕೋಲ್ಡ್ ಕೇಸ್ ನ ಈಗ ಒಬ್ಬ ಟ್ರಾಫಿಕ್ ಪೊಲೀಸ್ ಆಫೀಸರ್ ಹೇಗೆ ಓಪನ್ ಮಾಡ್ತಾನೆ ಅಂತ ಈ ಮೂವಿಯಲ್ಲಿ ನಮಗೆ ನೋಡಕ್ ಸಿಗುತ್ತೆ. ಮತ್ತೆ ನಿಮ್ಮ ಫೇವರೇಟ್ ಕನ್ನಡ ಕ್ರೈಮ್ ಥ್ರಿಲ್ಲರ್ ಮೂವಿ ಯಾವುದು ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.